ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವ ನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಯುವ ನಿಧಿನ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನ ಕೆಲವರು ಜನ ಕೇಳ್ತಿದ್ದೀರಾ. ಸೊ ಆಕ್ಚುಲಿ ನಾನು ನಿಮ್ಗೆ ಹೇಳುವಂತದ್ದು ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗು ಇವಾಗ ಇದನ್ನ ಜುಲೈ ಆಗಿರ್ಬೋದು, ಆಗಸ್ಟ್, ಸೆಪ್ಟೆಂಬರ್ ಯಾವಾಗನ ಆಗಲಿ ಸ್ಟಾರ್ಟಿಂಗ್ 5 ಡೇಸು ಯಾರು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಎಲ್ಲರೂ ಅಟ್ ಎ ಟೈಮ್ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಆಧಾರ್ OTP ಅವನ್ನೆಲ್ಲನೂ ಕೂಡ ಮಾಡ್ತಿರ್ತಾರೆ. ಸೊ ಹಾಗಾಗಿ ಸರ್ವರ್ ಬ್ಯುಸಿ ಇರುತ್ತೆ. ಸೊ ಒಂದು 5 ದಿಂದ 6 ದಿನ ವೆಯ್ಟ್ ಮಾಡಿ, ಅದಾದಮೇಲೆ ಮತ್ತೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಆಗುತ್ತೆ. ಓಕೆನಾ? ಸೊ ಪ್ರತಿ ತಿಂಗಳು ಕೂಡ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಆಗೋದು ಸ್ಟಾರ್ಟಿಂಗ್ನಲ್ಲಿ, ಆಮೇಲೆ ಸರಿ ಹೋಗ್ಬಿಡುತ್ತೆ. ನಿಮಗೆ ಗೊತ್ತಿದೆ, ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತೀರಾ. ಸೊ ಹಂಗಾಗಿ ಒಂದು 5 ರಿಂದ 6 ದಿನ ವೆಯ್ಟ್ ಮಾಡಿ, ಅದಾದಮೇಲೆ ಸರಿ ಹೋಗ್ಬಿಡುತ್ತೆ. ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಎರಡನೇದಾಗಿ, ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ಕೆ ಆಗ್ತಿಲ್ಲ ಅಂದ್ರೂ ಕೂಡ 5 ರಿಂದ 6 ದಿನ ವೆಯ್ಟ್ ಮಾಡಿ, ಅವ್ರಿಗೂ ಕೂಡ ಆಗುತ್ತೆ. ಓಕೆನಾ? ಸೊ ತುಂಬಾ ಜನ ಇದನ್ನ ಕೇಳ್ತಿದ್ರಿ, ಅದಕ್ಕೋಸ್ಕರ ನಾನು ನಿಮಗೆ ಅಪ್ಡೇಟ್ ಕೊಡ್ತಿದ್ದೀನಿ. ಅದಾದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಬಿಟ್ಟು ಬೇರೆ ಕ್ವಶನ್ಸ್ನ ಪಿಕ್ ಮಾಡ್ಕೊಂತೀನಿ ಇವತ್ತು. ಓಕೆನಾ? ಸೊ ಮೊದಲನೇದಾಗಿ ಈ ಒಂದು ವಿಡಿಯೋ ಕೆಳಗೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಯಾರಿಗೂ ಒಂದು ಲೈಕ್ ಮಾಡ್ಬಿಡಿ, 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆನಾ? ಸೊ ಮೊದಲನೇದಾಗಿ ಬ್ರೋ, ನಂದು ಜೂನ್ ನಲ್ಲಿ 2 years ಆಗಿದೆ. ಸೊ ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗ್ತಿದೆ. ಸೊ ಪ್ಲೀಸ್ ಹೇಳಿ ನಮಗೆ ಬರುತ್ತೆ ಜುಲೈ ಮಂತಿಂದ ಅಮೌಂಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ, ಅಲ್ಲಿ ಏನನ್ನ ಶೋ ಆಗ್ತಿರ್ಬೋದು. ನಿಮ್ದು 2 years 24 ಅಂತ ಕರೆಕ್ಟಾಗಿ ನೀವು ತಗೊಂಡಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ 1 ರೂಪಾಯಿನೂ ಕೂಡ ನೆಕ್ಸ್ಟ್ ಬರೋದಿಲ್ಲ. ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ಆರಾಮಾಗಿ ನೀವೇನು ಹೈಯರ್ ಸ್ಟಡೀಸ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಹೈಯರ್ ಸ್ಟಡೀಸ್ನ ಮಾಡ್ಕೋಬಹುದು. ನೆಕ್ಸ್ಟ್ ಬ್ರೋ, ಜಾನ್ ಅಮೌಂಟ್ ಬಂದಿಲ್ಲ, ಬಟ್ ಫೆಬ್ರವರಿ ಮಾರ್ಚ್ ಎಲ್ಲ ಬಂದಿದೆ. ಸ್ಟೇಟಸ್ DBT ಪುಷ್ ಅಂತ ಇದೆ, ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗಿದೆ, ಅಮೌಂಟ್ ಬರುತ್ತೆ ಅಂತ ಕೇಳಿದ್ದಾರೆ. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಇಷ್ಟೊತ್ತು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲಾರ್ದು ಕೂಡ ಅಮೌಂಟ್ ರಿಸೀವ್ ಆಗಿಬಿಡಿದೆ. ಕೆಲವೊಬ್ರದ್ದು ಜಾನ್ವರಿ ರಿಸೀವ್ ಆಗಿಲ್ಲ, ಯಾಕಂದ್ರೆ ನೀವು ಲೇಟಾಗಿ ಅಮೌಂಟ್ ಕೊಟ್ಟಿರ್ತೀರಾ. ಮತ್ತೆ ಇವಾಗ ಜಾನ್ವರಿ ಅಮೌಂಟನ್ನು ಕೂಡ ಅವರು ಏನು ಫಂಡಿಂಗ್ ಅನ್ನುವಂಥದ್ದು ಅವಾಗಲೇ ಬಂದಿದೆ, ಅವಾಗಲೇ ಪುಷ್ ಮಾಡಿಬಿಟ್ಟಿದ್ದಾರೆ ಅದನ್ನ. ಮತ್ತೆ ಅವರು ಜಾನ್ವರಿ ಮಂತ್ ಅಂತ ಹೇಳ್ಬಿಟ್ಟು ಮತ್ತೆ ಅಮೌಂಟ್ ಕಳ್ಸೋಕ್ಕಾಗಲ್ಲ. ಒಂದು ವೇಳೆ ನಿಮ್ಮದು DBT ಪುಷ್ ಆಗಿತ್ತು ಅಂತ ಹೇಳೋದಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನೋಡೋಣ ಅಂತೆ. ಬಂದರೆ ನಿಮ್ಮ ಅದೃಷ್ಟ. ಅದ್ಬಿಟ್ರೆ ಯುವ ನಿಧಿ ಕಡೆಯಿಂದ ನೀವು ಜಾನ್ವರಿದೇ ಕೇಳಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಅವ್ರು ಕೊಡಲ್ಲ. ಯಾಕಂದರೆ ಅವಾಗಲೇ ಜಾನ್ವರಿ ಮಂತಿಂದ ರಿಸೀವ್ ಆಗೋಗ್ಬಿಡಿದೆ ತುಂಬ ಜನಕ್ಕೆ, ಅದಕ್ಕೋಸ್ಕರನೇ. ಬ್ರೋ, ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಗ್ತಿಲ್ಲ, ಅವಾಗಲೇ ಹೇಳಿದೆ ನಾನು. ಬ್ರೋ, 3000 ಕ್ರೆಡಿಟ್ ಫಸ್ಟ್ ಟೈಮ್, ಬಟ್ ಕನ್ಫ್ಯೂಷನ್ ಇಸ್ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು ಕೇಳಿದರೆ, ನೀವು ಇವಾಗ 3000 ಯಾವ ಮಂತಿಂದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಮೊದಲನೇದಾಗಿ. ಸೊ ಎರಡನೇದಾಗಿ, ಕನ್ಫ್ಯೂಷನ್ ಏನಕ್ಕೆ ಸೆಲ್ಫ್ ಡಿಕ್ಲರೇಷನ್, ನೀವು ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟೆ ಅಲ್ವೇನಾ ಅಮೌಂಟ್ ತಗೊಂತಿರೋದು. ಸೊ ಹಾಗಾಗಿನೇ ಫಸ್ಟ್ ಟೈಮ್ ಆದರೆ ಸೆಲ್ಫ್ ಡಿಕ್ಲರೇಷನ್ ನೆಸೆಸಿಟಿ ಇಲ್ಲ. ಸೊ ತುಂಬಾ ಜನಕ್ಕೆ ಆಲ್ರೆಡಿ ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೂಡ ತೋರಿಸಿದೆ, ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಇವಾಗ ನೀವು 1 ಮಂತಿನ ಸೆಲ್ಫ್ ಡಿಕ್ಲರೇಷನ್ ಅವಶ್ಯಕತೆ ಇಲ್ಲ, ಅಮೌಂಟ್ ತಗೊಂಡ್ಬಿಟ್ಟಿದ್ದೀರಾ. ಸೊ ನೆಕ್ಸ್ಟ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡಬೇಕು ಅಂತ ಹೇಳೋದಾದ್ರೆ ಒಂದ್ಸತಿ ನನ್ನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ನಿಮಗೆ ಕನ್ನಡದಲ್ಲಿ ಸಿಗುತ್ತೆ ನನ್ನ ವಿಡಿಯೋ. ಸೊ ಅದನ್ನ ನೀವು ನೋಡಿದ್ದೀರಾ ಅಂದ್ರೆ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಸೊ ತುಂಬಾ ಜನ ಫಸ್ಟ್ ಕಂತಲ್ಲೂ ಕೂಡ ನಿಮ್ಗೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ತೋರಿಸಿದೆ ವೆಬ್ಸೈಟ್ನಲ್ಲಿ ತುಂಬಾ ಜನಕ್ಕೆ. ಸೊ ತುಂಬಾ ಜನ ಮಾಡಿದ್ದಾರೆ ಕೂಡ. ಸೊ ಕೆಲವೊಬ್ಬರಿಗೆ ತೋರಿಸ್ತಿಲ್ಲ, ಅದು ಡಿಪೆಂಡ್ಸ್ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ಒಂದ್ ವೇಳೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ದಿರೇ ಫಸ್ಟ್ ಕಂತ್ ತಗೊಂತಿದ್ದೀರಾ ಅಂತ ಹೇಳೋದಾದ್ರೆ ಸೆಲ್ಫ್ ಡಿಕ್ಲರೇಷನ್ ನೆಕ್ಸ್ಟ್ ಮಾಡೋದು ಕಲ್ತ್ಕೊಳ್ಳಿ, ಇನ್ನೇನು ಇಲ್ಲ, ಒಂದು 5 ನಿಮಿಷದ ಕೆಲಸ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೂನ್ ಅಮೌಂಟ್ ಇವತ್ತು ಬಂದಿದೆ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಓ ಸೂಪರ್, ಜೂನ್ ಅಮೌಂಟ್ ಬಂದಿದೆಯಂತೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಜೂನ್ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ನನಗೆ ಇವಾಗ ಕಮೆಂಟ್ ಮಾಡಿದ್ದಾರೆ, ಭಾಗ್ಯ ನಾಯಕ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ ಅಮೌಂಟು ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಬಂದಿದೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾಕಂದರೆ DBT ಪುಷ್ ಆಗಿರೋದ್ರಿಂದ ಈ ಮಂತ್ ರಿಸೀವ್ ಆಗೇ ಆಗುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ವೆಬ್ಸೈಟ್ ಸೇಯಿಂಗ್ ಇಫ್ ಮೋರ್ ದ್ಯಾನ್ 6 months benefit from the scheme we did to apply for the skill development for receive the future amount, please provide the steps to what it is please ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮೊದಲನೇದಾಗಿ 6 ತಿಂಗಳು ಆಗಿದೆ, 180 days ಆಗಿದೆ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಸ್ಟ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. ಏನಕ್ಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೌಶಲ್ಯ ಕರ್ನಾಟಕನೇ ಅದು. ಓಕೆನಾ? ಸೊ ಕೌಶಲ್ಯ ಕರ್ನಾಟಕ ಸ್ಕಿಲ್ ಅಂದರೆ ಇವಾಗ ಜಾಬ್ ಕೊಡಿಸುವಂಥ ಒಂದು
ಅದೊಂದು ಸ್ಕೀಮ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಪ್ರೆಸೆಂಟ್ ಗೌರ್ಮೆಂಟ್. ಸೊ ಹಂಗಾಗಿನೇ ಅದಕ್ಕೆ ರಿಜಿಸ್ಟ್ರೇಷನ್ ಆಗಲೇಬೇಕಾಗುತ್ತೆ ಅಮೌಂಟ್ ಬರೋಕ್ಕೆ. ಇವಾಗ ರಿಜಿಸ್ಟ್ರೇಷನ್ ಓಪನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇವತ್ತು ಅಪ್ಡೇಟ್ ಮಾಡ್ತೀನಿ ಓಪನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಷ್ಟೇ ಬ್ರೋ. ಆಗಸ್ಟ್ ಸೆಲ್ಫ್ ಡಿಕ್ಲರೇಷನ್ ಡನ್ ಬಟ್ ಜೂನ್ ಅಮೌಂಟ್ ಕ್ರೆಡಿಟೆಡ್ 3K ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಜೂನ್ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಆಗಸ್ಟ್ 3rd ಜೂನ್ ಅಮೌಂಟ್ 3K ಕ್ರೆಡಿಟೆಡ್ ಅಂತ ಹೇಳಿದ್ದಾರೆ. ಸೂಪರು. ಯಾರಿಗೆಲ್ಲ ಜೂನ್ ಅಮೌಂಟ್ ಬಂದಿದೆ ಕಂಗ್ರ್ಯಾಚುಲೇಷನ್. ಓಕೆನಾ. ಸೊ ಇನ್ನು ಇದು ಬಿಟ್ಟು ನನ್ನ ಕ್ವಶನ್ಸ್ ಕೇಳಿ ಅಂತ ಹೇಳಿದೆ. ಸೊ ತುಂಬ ಜನ ಕೇಳಿದ್ದೀರಾ ಬಟ್ ವಿಡಿಯೋ ಲೆಂತಿ ಆಗೋಯ್ತು. ನೋಡೋಣ ಇನ್ನೊಂದೆರಡು ಕಮೆಂಟ್ ಪಿಕ್ ಮಾಡೋಣ. ಏಪ್ರಿಲ್ ಮಂತ್ ಅಮೌಂಟ್ ಬಂದಿಲ್ಲ ಬ್ರದರ್ ಅಂತ ಕೇಳಿದ್ದಾರೆ. ಏಪ್ರಿಲ್ ಮಂತಿನ ಅಮೌಂಟ್ ಬರುತ್ತೆ, ವೆಯ್ಟ್ ಮಾಡಿ. ಯಾಕಂದರೆ ಇವಾಗ ಜೂನ್ ಮಂತಿನ ಅಮೌಂಟ್ ಬಂದಿದೆ ತುಂಬ ಜನಕ್ಕೆ. ಸೊ ನಿಮ್ಮ ಒಂದು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಜೂನ್ ಅಮೌಂಟು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದಾರೆ. ಬ್ರೋ ನಂದು ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡ್ ಅಂತ ತೋರಿಸ್ತಾ ಇದೆ, DBT ಪುಷ್ಡ್ ಅಂತಲೂ ಕೂಡ ತೋರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಅಮೌಂಟ್ ಬರುತ್ತಾ ಅಂದರೆ DBT ಪುಷ್ ಆಗಬೇಕಾಗುತ್ತೆ, ಇಲ್ಲಾಂದರೆ ಅಮೌಂಟ್ ಬರೋದಿಲ್ಲ. ಓಕೆನಾ ಬ್ರೋ. ಫೆಬ್ರವರಿ ಅವಾಗಲೇ ರಿಪ್ಲೈ ಮಾಡಿದ್ದೀನಿ ಬ್ರೋ. ಟುಡೇ ಅಪ್ಲಿಕೇಶನ್ ಹಾಕಿದ್ದೀನಿ ಬಟ್ ಅಮೌಂಟ್ ಯಾವಾಗ ಬರುತ್ತೆ ಬ್ರೋ? 3 ಮಂತ್ಸ್ ಆಗಬೇಕು, 180 ಡೇಸ್ ಆಗಬೇಕು ಹೊಸ ಅಪ್ಲಿಕೇಶನ್ಸ್ಗೆ. ಅದಾದಮೇಲೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಅಮೌಂಟು ಬರುತ್ತೆ. 180 ಡೇಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಓಕೆನಾ. ಸೊ ನಿಮ್ಗೆ ಇವಾಗ ಗೊತ್ತಾಯ್ತು ಅಂತ ಅನ್ಕೊಂತಾನೆ. ಇವಾಗ ಯಾರೆಲ್ಲ 2025 ಪಾಸ್ಔಟ್ ಸ್ಟೂಡೆಂಟ್ಸ್ ಇದ್ದೀರೋ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಎಲ್ಲನೂ ಕೂಡ ಡಿಗ್ರಿ ಕಾಲೇಜಲ್ಲಿ ಕೊಡ್ತಿದ್ದಾರೆ. ಸೊ ಅದನ್ನ ಇಸ್ಕೊಂಡು ನೀವು ಯುವನಿಧಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೂನ್ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಕಮೆಂಟ್ಸ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.